ನೋಡಿ ಇನ್ಸ್ಟಾಗ್ರಾಮು ನಮ್ಮ ಜೀವನ ಹಾಳು ಮಾಡ್ತೈತೆ. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ ಪ್ರದೀಪ್ ವೈಷ್ಣವಾಸ್. ಏನ್ ಬೆಳಗ್ಗೆ ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಎಲ್ಲೋಗ್ತವನೆ ಅಂತ ನೋಡ್ತಾ ಇದ್ದೀರಾ? ಇದ್ದೇ ಇದೆಯಲ್ಲ ಇವಾಗಿನ ಟ್ರೆಂಡಿಂಗ್, ಕೇರಳ ಹತ್ರ ಇರೋ ಕೊಟ್ಟೆಯೂರು ದೇವಸ್ಥಾನ. ಬೆಳಗ್ಗೆ 2 ಗಂಟೆಗೆ ಅಲಾರಾಮ್ ಇಟ್ಕೊಂಡು ರೆಡಿ ಆಗಿ ಹೊರಟು ಇಲ್ಲಿಂದ. ನೈಟೇ ಹೋಗ್ಬೋದಿತ್ತು, ಏನಕ್ಕೆ ಅಷ್ಟೊತ್ತಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಹೋಗೋ ರೋಡ್ ಕಾರ್ಡ್ ರೋಡ್ ಆಗಿರೋದ್ರಿಂದ ಬಂಡೀಪುರ ನಾಗರಹೊಳೆ ಸಂಜೆ 6 ಗಂಟೆ ಕ್ಲೋಸ್ ಆದ್ರೆ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗೋದು. ಅದಕ್ಕೆ ನಾವು ಬೆಳಗಿನ ಜಾವ ಇಲ್ಲಿಂದ 2 ಗಂಟೆಗೆ ಹೊರಟ್ವಿ. ಆಟೋದಲ್ಲಿ ಹೊಸ ರೋಡ್ ಸಿಗ್ನಲ್ಗೆ ನನ್ನ ತಮ್ಮ ಡ್ರಾಪ್ ಮಾಡ್ದ. ಅಲ್ಲಿಂದ ನನ್ನ ಫ್ರೆಂಡ್ ಬಂದು ಪಿಕಪ್ ಮಾಡಿದ್ರು. ಅವ್ರು ಬರೋದು 5 ನಿಮಿಷ ಲೇಟ್ ಆಗುತ್ತೆ ಅಂದ್ರು. ಅದಕ್ಕೆ ಒಂದು ಟೀ ಕುಡ್ಕೊಂಡೆ. ಅವ್ರು ನನ್ನ ಪಿಕಪ್ ಮಾಡಾದ್ಮೇಲೆ ನೆಕ್ಸ್ಟ್ ಪಿಕಪ್ ಮಾಡ್ಬೇಕಾಗಿದ್ದು ನಮ್ ಡಾರ್ಲಿಂಗ್ ರಾಜೇಶ್ ನ. ಅವನ್ನ ಹೋಗ್ಬಿಟ್ಟು ಬೊಮ್ಮನಹಳ್ಳಿ ಸಿಗ್ನಲ್ ಅಲ್ಲಿ ಪಿಕಪ್ ಮಾಡ್ಕೊಂಡ್ವಿ. ನಮ್ ರಾಜೇಶ್ ಅವ್ರ ತಮ್ಮ ಗಿರೀಶ್ ಇಬ್ರು ಅಲ್ಲೇ ವೇಟ್ ಮಾಡ್ತಾ ಇದ್ರು. ಅವ್ರನ್ನ ಪಿಕಪ್ ಮಾಡ್ಕೊಂಡು ಎಲ್ಲ ಹೊರಟ್ವಿ. ತುಂಬಾ ದಿನ ಆದ್ಮೇಲೆ ಟ್ರಿಪ್ ಹೋಗ್ತಾ ಇದೀನಲ್ಲ, ನನ್ಗಂತೂ ಸಿಕ್ಕಾಬಟ್ಟೆ ಜೋಶು. ಮುಂಚೆ ಎಲ್ಲ 15 ದಿವಸಕ್ಕೊಂದ್ಸಲ ಟ್ರಿಪ್ ಹೊಡಿತಾ ಇದ್ದೆ, ಇವಾಗಂತೂ ತುಂಬಾ ಗ್ಯಾಪ್ ಆಗ್ಬಿಟ್ಟಿದೆ. ತಿಂಗ್ಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸತಿ ಹೋಗ್ತಾ ಇದೀನಿ. ಮುಂಚೆ ತರ ಜೋಶ್ ಜಾಸ್ತಿ ಇಲ್ಲ ಇವಾಗ. ಆಕಾಶನೇ ತಲೆ ಮೇಲೆ ಐತಲ್ಲ, ಇವಾಗ ಚೆನ್ನಾಗೈತಲ್ಲ. ನನ್ ಕಾರ್ಗೆ ಮಾಡಿಸ್ತೀನಿ ಈ ಥರನಾ? ನಾಳೆ ಎತ್ಕೊಂಬರಲ್ಲ? ಬೇಡ ಬೇಡ, ಏನಿಲ್ಲ. ಈ ಗ್ರೈಂಡಿಂಗ್ ಮಿಷಿನ್ ಒಂದು ಕಟಿಂಗ್ ಮಿಷಿನ್ ಮಾಡಿಸ್ಬಾರ್ದು, ಲೀಕ್ ಆಗುತ್ತೆ. ಆಮೇಲೆ ಇದೆಲ್ಲ ಕಂಪ್ನಿಲೇ ಬರೋದೆಲ್ಲ ಕರೆಕ್ಟಾಗಿ ಫಿಟ್ಟಿಂಗ್. ಸಿಲಿಕಾನ್ ಹಾಕ್ಬಿಡೋಣ. ಅಂತೂ ನಾಗರಹೊಳೆ ಫಾರೆಸ್ಟ್ ಎಂಟ್ರಿ ಗೇಟ್ ಹತ್ರ ಬಂದ್ವಿ. ಬರೋ ವರ್ಷದಲ್ಲಿ 6:15 ಆಗ್ಬಿಟ್ಟಿತ್ತು. ಇಲ್ಲಿ ಎಂಟ್ರಿ ಟಿಕೆಟ್ ತಗೊಂಡೆ ಒಳಗಡೆ ಹೋಗ್ಬೇಕು. ಕಾಡೊಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಮ ಹಳ್ಳಿ ಕಡೆ ಕುರಿಗಳು ಮೇಕೆಗಳನ್ನ ಮೇಯಿಸ್ತಾ ಇರ್ತಾರಲ್ಲ, ಆ ತರ ಜಿಂಕೆಗಳೇ ಬರು. ಈ ನಮ್ ನಾಗರಹೊಳೆ ಕಾಡನ್ನ ಜಿಂಕೆಗಳ ಕಾಡು ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅಷ್ಟು ಜಿಂಕೆಗಳಿದೆ ಇಲ್ಲಿ. ಬ್ರೋ ಹೆಂಗ್ ತಿರುಗ್ತಾ ಇದ್ದು ಬ್ರೋ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಮಾರ್ಬಲ್ ನೋಡು ಖಾಲಿ ಆ ಕಡೆ ಕಡೆ ನೋಡ್ದ ಬಾಯಲ್ಲೇ. ನಾನು ಅವತ್ತು ತೋರಿಸಿದ್ನಲ್ಲ ಶ್ರವಣ್, ಆಜಿ ಆನೆ ಇರೋ ಅವಾಗ ಇಂಟ್ರೆಸ್ಟ್ ಇತ್ತು ನೋಡೋದು ಹೆಂಗ್ ಓಡಾಡ್ತಾವೆ. ಬೆಂಗಳೂರು ಟ್ರಾಫಿಕ್ ಕಾರ್ಗಳು ಬಸ್ಗಳು ನೋಡ್ತಾವ ಅವು ರೋಡ್ ಪಕ್ಕದಲ್ಲಿ ನಿಂತ್ಕೊಂಡು. ಕುರಿ ಮರಿ ಆದ್ರೂ ಬೆಂಗಳೂರ ಕಾಣಿಸಲ್ಲ. ಈ ಕಡೆ ಬಂದ್ಬಿಟ್ರೆ ಜಿಂಕೆಗಳು ಕುರಿಗಳಿಗಿಂತ ಜಾಸ್ತಿ ಕಾಣಿಸುತ್ತೆ. ನಿನ್ ಗಾಡಿ ಹೈಲೈಟ್ ಆದ್ಮೇಲೆ ನಮ್ಮ ಮರಿಬಾರ್ದು. ನಿನಗೆ ಸನ್ಮಾನ ಮಾಡಿಸ್ತೀನಿ ಗಾಡಿನ ಹೈಲೈಟ್ ಮಾಡಿಸ್ತೀನಿ. ಇದು ಒಂದು ಶಾಲು, ಒಂದು ಟೋಪಿ. ಅಲ್ಲ, ಅವ್ರು ಕೊಡೋ 21 ಲೈಕಲ್ಲಿ ನಮ್ಮ ಹುಡುಗರೇ 20 ಜನ ಇರ್ತಾರೆ. ಫ್ರೀ ಆಯ್ತವ್ರ? ಭಯಂಕರ ಜನನಾ? ವೀಕ್ ಡೇಸ್ ಅಲ್ಲೇ ಜನ ಅಂತ ಟಚ್ ಆಗಿಲ್ಲ ಬಾ. ಗೆದ್ದಲೆತ್ತು ಜಗ ಇದು ಎದ್ದು ಗೆದ್ದು ನಿಲ್ಲು, ನಂದು ನಿಂದು ಬಂದು ಎಂದು ನಿಲ್ಲುವರು ಮುಂದು.
ಇಲ್ಲ ബാക്കി 6 അവിടെ നിന്ന് ഗോ സ്ട്രീറ്റ് നടന്നാ മതി. ഓക്കെ താങ്ക് യു. ಅಲ್ಲಾಡ್ಸ್ಕೊಂಡು ಹೋಗೋದೆಲ್ಲ ಹಿಡ್ದು ಹಾಕ್ಬಿಟ್ಟು ತಣ್ಣಗೈತಾ ಅಯ್ಯೋ ಲೋನ್ ಕಡದೆ ಉಂಟಂತೆ ಕನ್ನಡ ಮಾತಾಡ್ಬಿಡ್ಕೊಡ್ರಿ. ಪ್ಯಾಂಟ್ ಇದೇನೋ ಬಡ್ಡಿ ಕಟ್ಟಲ್ವಾ? ಬಡ್ಡಿ ಕಟ್ಟಲ್ವಾ? 25,000ಕ್ಕೆ 4,000 ಬಡ್ಡಿ ಹಾಕೋರೆ. ಅಯ್ಯಪ್ಪ ಸ್ವಾಮಿ ಶಿವನ್ ಮಗನ? ಶಿವ ಮತ್ತು ವಿಷ್ಣು ಇಬ್ರು ಮಕ್ಕಳ? ಇಬ್ರು. ವಿಷ್ಣು ಮೋಹಿನಿ ಅವತಾರ ಕಾಲು. ಹಾಂ, ವಿಷ್ಣು ಮೋಹಿನಿ ಮೋಹಿನಿ ಹಾಂ 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 ಅವತಾರ ಕಾಲು. ಓಕೆ. ಶಿವ ಮತ್ತು ವಿಷ್ಣು ಒಂದಾಗಿ ಹಾಂ, ಅಯ್ಯಪ್ಪ ಸ್ವಾಮಿ. ಶಿವ ತಂದೆ ವಿಷ್ಣು ತಾಯಿ. ಹೌದಾ? ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಹೇಳಿದ್ರಲ್ಲ ಒನ್ ವೇಲ್ ಹೋಗಿ ಅಂತ. ಒನ್ ವೇಲ್ ಹೋಗ್ಬೇಡಿ, ಬಿಡಲ್ಲ. ಅಕಸ್ಮಾತ್ ಬಿಟ್ಟರು ಮುಂದೆ ಹೋಗಿ ಲಾಕ್ ಆಯಿತು ಅಂದರೆ ಮರ್ಯಾದೆಗಳಿರಲ್ಲ. ಅವ್ರೇನು ಬೈತಾರೋ ನಾವೇನು ಬೈಸ್ಕೋಬೇಕೋ ಒಂದು ಗೊತ್ತಾಗಲ್ಲ. ದಯವಿಟ್ಟು ಹೋಗ್ಬೇಡಿ. ಯಾವ್ದೋ ರೀಲ್ಸ್ ನೋಡೋವಾಗ ಯಾರೋ ಒಬ್ರು ಹೇಳಿದ್ರು 6ನೇ ಗೇಟಲ್ಲಿ ಹೋಗಿ ಬೇಗ ದರ್ಶನ ಆಗುತ್ತೆ ಅಂತ. ಅಲ್ಲಿಂದ ಯಾರು ಹೋಗ್ಬೇಡಿ, ಯಾವ ದರ್ಶನನೂ ಆಗಲ್ಲ ಅಲ್ಲಿಂದ. ನಾವೊಂದ್ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ 1 ವಾರ ಮುಂಚೆನೆ ಪ್ಲಾನ್ ಮಾಡ್ತೀವಿ. ಆ ದೇವಸ್ಥಾನ ತಲುಪೋದಕ್ಕೆ 6 ರಿಂದ 7 ಅವರ್ ಟೈಮ್ ಕೂಡ ಆಗುತ್ತೆ. ಅಂತದ್ರಲ್ಲಿ ಹೋಗಿದ ತಕ್ಷಣ ದರ್ಶನ ಆಗ್ಬೇಕು ಅಂತಂದ್ರೆ ಅದು ಚೆನ್ನಾಗಿರಲ್ಲ. ಹೋದ್ಮೇಲೆ 1 ಅವರ್ 2 ಅವರ್ ಆ ವೈಬ್ಸ್ ಎಲ್ಲ ನೋಡ್ಕೊಂಡು ದರ್ಶನ ಮಾಡೋದ್ರಲ್ಲಿರೋ ಖುಷಿ ಇನ್ಯಾವ್ದ್ರಲ್ಲೂ ಸಿಗಲ್ಲ. ಯಾವ್ದೇ ದೇವಸ್ಥಾನಕ್ಕೆ ಹೋದ್ರೂ ಕಾಯ್ದ್ಬಿಟ್ಟು ದರ್ಶನ ಮಾಡಿ. ತುಂಬಾ ದೂರದಿಂದ ಬಂದಿರೋದಕ್ಕೂ ಒಂದ್ ಅರ್ಥ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ದೇವಸ್ಥಾನದ ಬಗ್ಗೆ ನನ್ಗೊಂದ್ ಚೂರು ಏನು ಗೊತ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಕಾಲ್ ಮಾಡಿ ಹೋಗ್ಬಿಟ್ಟು ಬರೋಣ ಅಂತ ಅಂದಾಗ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿ ಅದಕ್ಕಿಂತ ಮುಂಚೆ ಚಾಲೆಂಜ್ ಸ್ಟಾರ್ ದರ್ಶನ್ ನಮ್ ಡಿ-ಬಾಸ್ ಅವ್ರು ಹೋಗ್ಬಿಟ್ಟು ಬಂದಿದ್ರು. ದರ್ಶನ್ ಸರ್ ಹೋಗ್ ಬಂದ್ಮೇಲೆ ಇಲ್ಲಿ ಜನಗಳು ಜಾಸ್ತಿ ಆಗಿದ್ದಾರೆ ಅಂತ ಅಲ್ಲಿನ ಅರ್ಚಕರೇ ಒಂದ್ ವಿಡಿಯೋದಲ್ಲಿ ಹೇಳಿದ್ದಾರೆ. ಅದೇನೇ ಆಗ್ಲಿ ದರ್ಶನ್ ಸರ್ ಫ್ಯಾನ್ಸ್ ಗಳನ್ನ ಸೆಲೆಬ್ರಿಟಿಗಳು ಅಂತ ಅನ್ನೋದು ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸೆಲೆಬ್ರಿಟಿಗಳು ಅಂತ ಹೇಳಿದ ಏಕೈಕ ನಟ ಅಂದ್ರೆ ದರ್ಶನ್ ಸರ್ ಮಾತ್ರ. ನೀವ್ ಯಾರಾದ್ರೂ ದರ್ಶನ್ ಸರ್ ಅಭಿಮಾನಿ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಡಿ-ಬಾಸ್ ಅಂತ ಕಮೆಂಟ್ ಮಾಡಿ. ದೇವರೇ ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಒಂದೇ ಒಂದು ಚಿನ್ನದ ವಿಗ್ರಹ ಇಕ್ಕಿದ್ದಾರೆ, ಅದನ್ನು ಫುಲ್ಲು ಎಲೆಗಳಲ್ಲೆಲ್ಲ ಮುಚ್ಚಿಬಿಟ್ಟು ಕ್ಲೋಸ್ ಮಾಡ್ಬಿಟ್ಟವ್ರೆ. ಏನಿಲ್ಲ, ಅಲ್ಲಿಂದ ಬರೋದೊಂದು ಖುಷಿ, ಇಲ್ಲಿ ಒಂದು ಹೊಳೆನಲ್ಲಿ ಸ್ನಾನ ಮಾಡೋದೊಂದು ಖುಷಿ ಅಷ್ಟೇ. ಪ್ರಸಾದ ಇಸ್ಕೊಂಡು ಹೋಗೋದು ಅದೊಂದು ಖುಷಿ ಅಷ್ಟೇ. ಅದನ್ನು ಬಿಟ್ಟರೆ ನೋ ಯೂಸ್. ಈ ಇನ್ಸ್ಟಾಗ್ರಾಮ್ ನೋಡಿ ಇನ್ಸ್ಟಾಗ್ರಾಮು ನಮ್ಮ ಜೀವನ ಹಾಳು ಮಾಡ್ತೈತೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ 99% ಅಂತಲೇ ಅನ್ಕೊತೀನಿ ಆಲ್ಮೋಸ್ಟ್ ಕರ್ನಾಟಕದಿಂದನೇ ಬಂದಿರೋದು ಜನ. ಯಾರು ಕೇರಳದಿಂದ ತಮಿಳ್ನಾಡಿಂದ ಅಷ್ಟೊಂದು ಜನ ಬಂದಿಲ್ಲ. ಇಲ್ಲಿರೋರು ಬಂದಿದ್ದಾರೆ, ರೇರು. ಯಾಕಂದರೆ ನಿಮಗೆ ನಾನು ತೋರಿಸ್ತೀನಿ ನೋಡಿ, ಕರ್ನಾಟಕ ಗಾಡಿಗಳು ಎಷ್ಟು ಪಾರ್ಕಿಂಗಲ್ಲಿ. 6ನೇ ಗೇಟ್ ಹತ್ರ ಇದ್ದೀವಿ ನೋಡಿ, ಎಷ್ಟು ಕರ್ನಾಟಕ ಗಾಡಿಗಳಿದೆ ಅಂತ ತೋರಿಸ್ತೀನಿ. ನೋಡ್ರಿ, ಫುಲ್ಲು ಕರ್ನಾಟಕ ಗಾಡಿಗಳು, ಎಲ್ಲ ಕರ್ನಾಟಕ ಗಾಡಿಗಳೇ. ಪಾರ್ಕಿಂಗ್ ಎಲ್ಲ ಕರ್ನಾಟಕ ಗಾಡಿಗಳೇ. ಅಲ್ಲಿ 2 ವೀಲರ್ ಬಂದಿರೋಲ್ಲ, ನಮ್ಮ ಅಣ್ಣ ತಮ್ಮದಿರೆಲ್ಲ ಕರ್ನಾಟಕ ಇದ್ದಾರೆ ನೋಡಿ. ಇದು ಕೂಡ ಕರ್ನಾಟಕ. 90% ನಮ್ಮದೆಲ್ಲ ನಮ್ಮದೇ ಅಷ್ಟೇ ಕರ್ನಾಟಕ. ಹೌದು. ಡರ್ಲಿಂಗ್ ಹೆಂಗಿತ್ತು ಡರ್ಲಿಂಗ್ ದರ್ಶನ? ಚೆನ್ನಾಗಿತ್ತಾ? ನಿಜ ಮನ್ಸು ಮುಟ್ಕೊಂಡು ಹೇಳು, ಏನು ನೋಡಿದೆ ನೀನಲ್ಲಿ? ಅಲ್ಲ, ಬೆಂಗಳೂರಿಂದ ಬರೋರು ಬರಕ್ಕೆ ಹೋಗ್ಬೇಡ್ರಿ. ನಾವೇನೋ ಬಂದ್ಬಿಟ್ಟಿದ್ದೀರಿ, ಅದಕ್ಕೆ ಆಶೀರ್ವಾದ, ದೇವ್ರ ಆಶೀರ್ವಾದ ತಗೊಂಡು ಅಷ್ಟೇ. ನೀನು ಒಳ್ಳೆಯವನೇ, ಇಲ್ಲಿರೋರು ಯಾರು ಒಳ್ಳೆಯವರಲ್ಲಪ್ಪ ಅನ್ಕೊಂಡ್ ಬಂದೆ. ಅಷ್ಟೇ. ನೀನು ಒಳ್ಳೆಯವನೇ, ಇಲ್ಲಿರೋರು ಯಾರು ಒಳ್ಳೆಯವರಲ್ಲಪ್ಪ ಅನ್ಕೊಂಡ್ ಬಂದೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಮ್ಮನ್ನು ಸೇರಿಸ್ಬಿಟ್ರಲ್ಲಿ ನಾವೆಲ್ಲರೂ ಸೇರಿಸೋ ಮೂರ್ತಿನ ಉದ್ಭವ ಥರನೇ ತೋರಿಸ್ಬೇಕು. ಅಟ್ಲೀಸ್ಟ್ ಅವರು 2 ಸೆಕೆಂಡ್ ಅವರು ನಿಂತ್ಕೊಳಕ್ಕೆ ಬಿಡಬೇಕು, ನಿಲ್ಲೋದಕ್ಕೆ ಬಿಡೋದಿಲ್ಲ. ಅಷ್ಟು ದೂರದಿಂದ ಬಂದಿರ್ತೀವಿ, 290 ಕಿಲೋಮೀಟರಿಂದ ಬಂದಿರ್ತೀವಿ. ಸೊ ತೋರಿಸೋದಿಲ್ಲ. ವೆರಿ ಬ್ಯಾಡ್. ದರ್ಶನ ಹೆಂಗಿತ್ತು? ಚೆನ್ನಾಗಿತ್ತಾ? ನಿಜ ಹೇಳು ಬ್ರೋ, ಚೆನ್ನಾಗಿತ್ತಾ? ಬರ್ಬೋದು ಅಂತೀರ ಹಂಗಾರೆ ಬೆಂಗಳೂರಿಂದ? ಏನು ಬ್ರೋ, ಬರ್ಬೋದಾ ಬೆಂಗಳೂರಿಂದ? ದೇವರೇ ಕಾಣಿಸಿಲ್ಲ. ಹೆಂಗಿತ್ತು ಬ್ರೋ ದರ್ಶನ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ದೇವ್ರು ಇಷ್ಟ ಅಲ್ಲಿ ಕಾಣಿಸಿಲ್ಲ. ಆಚೆ ಕಲರ್ ಕಾಗಿ ಸುನಿಲ್ ಬ್ರೋ
ತುಂಬಾ ಎಕ್ಸೈಟ್ ಆಗಿ ಕೊಟ್ಟೆಯವರು ಶಿವಪ್ಪ ನೋಡೋಣ ಅಂತ ಬಂದ್ವಿ, ಆದ್ರೆ ದರ್ಶನ ನೀಟಾಗಿ ಆಗಿಲ್ಲ. ಅದೊಂದು ಮಾತ್ರ ತುಂಬಾ ಬೇಜಾರಾಯ್ತು ನಮ್ಗೆ. ಹೇಮಗೋಪಾಲ ಸ್ವಾಮಿ ಹೋಗೋಣ ನಡಿ. ಕೊಟ್ಟೆಯೂರು ದೇವಸ್ಥಾನದಲ್ಲಿ ಆನೆ ಇದೆ ಅಂತ ಹೇಳಿದ್ರು, ಆದ್ರೆ ನಮ್ ಕಣ್ಣಿಗಂತೂ ಆನೆ ಬಿದ್ದೇ ಇಲ್ಲ. ಅದೇ ಒಂದು ತುಂಬಾ ಬೇಜಾರಾಯ್ತು ನನಗೆ. ನಾನ್ ಬೇರೆ ಚಿಕ್ಕ ಮಕ್ಳು ತರ ರೋಡಲ್ಲೆಲ್ಲ ರೊಚ್ಚಿಡಿತಾ ಇದೆ, ನಾನು ಆನೆ ನೋಡ್ಬೇಕು ಅಂತ. ಕೊನೆಗೂ ಜನಗಳೆಲ್ಲ ಓಡ್ತಾ ಇದಾರೆ ಅಂತ ನೋಡಿದ್ರೆ ಆ ಕಡೆಯಿಂದ ಆನೆ ಬರ್ತಾ ಇದೆ. ಯಾರು ಆನೆನೆ ಬರಲ್ಲ, ನೆನ್ನೆನೆ ಹೊಟ್ಟೋಯ್ತು ಅಂತ ಹೇಳಿದ್ರು. ಅಯ್ಯೋ ನಾನು ಏಣಿ ಬೇರೆ ತರಲಿ. ಬ್ರೋ ಒಂದು ರೌಂಡ್ ಕೊಡ್ತೀನಿ. ಒಂದ್ ರೌಂಡ್ ಕೊಡಲ್ವಾ? ಆದ್ರೆ ಇಲ್ಲಿಗೆ ಬಂದಿದ್ದು ಒಂದೇ ಒಂದು ಬೇಜಾರು ಏನು ಅಂತಂದ್ರೆ ಶಿವಪ್ಪ ನೋಡಕ್ ಆಗಿಲ್ವಲ್ಲ ಅಂತ ಒಂದು ಬೇಜಾರು. ಅವ್ರ ಮಗ ಗಣೇಶ ಗಜಾನನ ಸಿಕ್ಬಿಟ್ಟಿದ್ದಾರೆ, ಅವ್ರು ನೋಡ್ಕೊಂಡ್ವಿ, ಅದೇ ಖುಷಿ ಆಯ್ತು. ನಮ್ ಬ್ರೋ ಹೇಳಿದ್ರು ಆನ್ ದಿ ವೇ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ ಬನ್ನಿ ಅಂತ. ಆನ್ ದಿ ವೇ ತೋರಿಸ್ತಾರಂತೆ. ಆನೆ ಕಂಡ್ರಪ್ಪ ಏನೋ ತಿಳ್ಕೊಂಬಿಡ್ರಿ, ಬಂಡೀಪುರ ಕಾಡ್ ರೋಡಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ತೋರಿಸ್ತಾರಂತೆ ಆನೆ. ಆ ರೋಡಲ್ಲಿ ಆನೆಗಳು ಜಿಂಕೆಗಳು ಜಾಸ್ತಿ, ಅದಕ್ಕೆ ಲೈವ್ ಅಲ್ಲಿ ಆನೆ ತೋರಿಸ್ತೀನಿ ಅಂತ ಹೇಳಿದ್ರು. ಕರ್ನಾಟಕ ಬಾರ್ಡರ್ ಬೇರೆ ತುಂಬಾ ದೂರ ಇತ್ತು, ಹೊಟ್ಟೆ ಬೇರೆ ತುಂಬಾ ಹಶ್ವಾಗ್ತಿತ್ತು. ನಾನೆಲ್ಲ ಟ್ರಾವೆಲಿಂಗ್ ಅಲ್ಲಿ ಹೊಟ್ಟೆ ಹಚ್ಕೊಂಡೆಲ್ಲ ಇರಲ್ಲ. ಆಮೇಲೆ ಸರಿ ಅಂತ ನಿಲ್ಸಿದ್ದೆ ಊಟಕ್ಕೆ ಉಡುಪಿ ಹೋಟೆಲ್, ಸುಲ್ತಾನ್ ಬತ್ರಿ, ಕೇರಳ. ಬೀಜಗಳು ಹಾಕೊಂಡ್ರ ನಿಮ್ದು ಬೀಜ ಎಲ್ಲಾರ್ದು ಕೊಟ್ರಲ್ಲ. ನಿಜ ಹೇಳ್ತೀನಿ, ಸುಲ್ತಾನ್ ಬತ್ರಿ ಉಡುಪಿ ಹೋಟ್ಲುಗೂ ನಮ್ಮ ಕರ್ನಾಟಕದ ಉಡುಪಿ ಹೋಟ್ಲುಗೂ ತುಂಬಾ ವ್ಯತ್ಯಾಸ ಇದೆ ಗುರು. ಇವಾಗಲೂ ಊಟ ಚೆನ್ನಾಗಿ ಇರಲಿಲ್ಲ ಇಲ್ಲಿ. ಆ ಸೀಟು ಹಿಂದೆ ಹೋಟ್ಲವನು ಶಾಕಾಗ್ಬಿಟ್ಟವನು. ಇವನು ಯಾರು ಇವನು ಶರ್ಟು, ಇವನ್ ಪಂಚೆ, ಇವನ್ ಟವಲ್ಲು, ಇವನ್ ಕೂಲಿಂಗ್ ಗ್ಲಾಸ್, ಇವನು ಮಾತಾಡ್ತಾರೆ ಇಂಗ್ಲೀಷು, ಒಂದಕ್ಕೂ ಸಂಬಂಧನೇ ಇಲ್ಲ ಅಂತ. ಹೋಗ್ತಾ ನಾಗರಹೊಳೆ ಕಾಡಲ್ಲಿ ಹೋಗಿದ್ವಿ, ಆನೆಗಳು ಕಾಣಿಸಿಲ್ಲ. ಬರ್ತಾ ಬಂಡೀಪುರ ಕಾಡಲ್ಲಿ ಬಂದ್ವಿ, ಆನೆಗಳು ಕಾಣಿಸ್ತಾ ಇಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇತ್ತು. ಹಂಗ ಅನ್ಕೊಂಡು 100 ಮೀಟರ್ ಬಂದ್ವಿ ಅಷ್ಟೇ, ಆನೆ ಕಾಣಿಸ್ತು. ಆದ್ರೆ ಈ ಆನೆ ನೀವೆಲ್ಲರೂ ರೀಲ್ಸ್ ಅಲ್ಲಿ ನೋಡಿರ್ತೀರ, ಈ ಆನೆಗೆ ಕಾಲ್ ಮುರಿದೋಗ್ಬಿಟ್ಟಿದೆ. ಎಗರ್ತಿಯಾ ಎಗರ್ತಿಯಾ ಮೂಡರ್ಲಿಂಗ್. ಅಯ್ಯೋ ದಂಟ ಯಾಕೆ ಮುರ್ಕೊಂಡ್ಬಿಟ್ಟೈತೆ, ಬಚ್ಚಿಕೊಂಡ್ಬಿಟ್ಟೈತೆ. ಈ ಕಡೆಗೆ ಬರಕ್ಕೆ ಹೇಳ ಒಂಚೂರು ಗಿರಿ, ಈ ಕಡೆ ಕರಿ ಒಂಚೂರು. ಯಾವ ಇವೆಲ್ಲ ಕಾಲ್ ಫುಲ್ ಮುಂದೆ ಕಾಲ್ ಗಾಲ್ ಬೇಡ ನಮ್ಗೆ, ಚೆನ್ನಾಗಿರ ನೋಡಿ ಇಲ್ಲಿ ಯಾರೋ ನಿಮ್ಮ ಅಕ್ಕ. ಓಯ್ ಅಕ್ಕ, ನಮ್ಮೂರೋಳು ಅಕ್ಕ. ಅದು ಕಾಲಿಲ್ಲ ಅನ್ಕೊಂಡ್ಬಿಡ್ರಿ. ಏನ್ರಲ್ಲಿ ಮೀಸೆ ಗೀಸೆಲ್ಲ ಹಾಕೊಂಡ್ಬಿಟ್ರೆ ಡೆಲ್ಲಿಯಿಂದ ಬಂದು ಡೆಲ್ಲಿ. ನೋಡಿದ್ವಿ ಅಂದ್ರೆ ಇದೇನು ಕಾಡಾನನ ಅಥವಾ ಕಾಲೇನೋ ಆಗ್ಬಿಡಿದೆ. ಇಲ್ಲ ಕೇಳ್ಬೇಕಿತ್ತು ಏನಾಗಿದೆ ಕಾಲು ಅಂತ. ಅಲ್ಲ ಆಡಲ್ಲಿ ಕಾಲು ನೋಡಿರ್ಲಿ ಹಿಂಗೋಗ್ಬಿಟ್ಟಿದೆ. ನೀವ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಸೈನ್ಸ್ ಅಲ್ಲಿ ನಾನು ಬ್ರಿಲಿಯಂಟು. 8×3=24 ಕಾಮನೇಶ ಅದ್ಯಾವ ಟ್ರಿಪ್ ಬಂದಿದ್ದು ಇವಾಗ ಸಾರ್ಥಕ ಆಯ್ತು, ಯಾಕಂದ್ರೆ ನಾನು ನೋಡ್ಬೇಕಾಗಿರೋ ಆನೆ ಇಲ್ಲೇ ಇದೆ. ಆನೆಗಳನ್ನ ಎಲ್ ಬೇಕಾದ್ರೂ ನೋಡ್ಬೋದು, ಆದ್ರೆ ಈ ತರ ಒಂಟಿ ಸಲಗನ ನೋಡೋದು ತುಂಬಾ ಅದೃಷ್ಟ. ಕೊನೆಗೂ ಒನ್ ಡೇ ಟ್ರಿಪ್ ಮುಗಿಸ್ಕೊಂಡು ಬೆಂಗಳೂರು ಕಡೆಗೆ ಬಂದ್ವಿ. ಬರೋ ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ಯಾರಾದ್ರೂ ಟ್ರಿಪ್ ಗೆ ಪ್ಲಾನ್ ಮಾಡಿದ್ರೆ ಈ ತರ ಮಾಡಿ, ಬೆಳಗ್ಗೆ ಹೋಗಿ ಸಂಜೆ ಬರೋದು ತುಂಬಾ ಚೆನ್ನಾಗಿರುತ್ತೆ. ನಾವು ಬೆಂಗಳೂರಲ್ಲಿ ಕೆಲಸ ಮಾಡೋದ್ರಿಂದ ನಮಗೂ ವೀಕ್ಲಿ ಒಂದ್ ದಿವಸ ಮಾತ್ರ ರಜಾ ಸಿಗುತ್ತೆ. ಸೊ ಒನ್ ಡೇ ಟ್ರಿಪ್ ಸೂಪರ್ ಆಗಿತ್ತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.